ಪ್ರಜಾಶಕ್ತಿ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಲಂಚ ತಿನ್ನೋರೇ ಆಗಿದ್ದಾರೆ ಅವರು. ನಾವು ಕೊಟ್ಟಿದ್ರೆ ಇಷ್ಟು ದಿವಸ ಸಿಗದ್ ಬಿಡ್ತಿದ್ದೆ ಅವ್ರನ್ನ. ಮಕ್ಕಳಿದ್ದಾರೆ ಓಟ್ ಕೇಳಕ್ ಮಾತ್ರ ಬರ್ತಾರೆ ಮನೆ ಬಾಗಿಲಿಗೆ. ಬೈಕಲ್ಲಿ ಗಾಡಿಗಳ ಬಿದ್ದು ಹೋಗ್ತಾವ್ರ, ಚಿಕ್ಕ ಮಕ್ಕಳೆಲ್ಲ ಇದಾರಂಗೆ. ಏನು ತರನ ಕೇಳಿಸ್ಕೊಂಡಿಲ್ಲ ಸರ್, ಈ ಕಡೆ ಬಂದೇ ಇಲ್ಲ. ಒಂದೇ ಸುದ್ದಿಗೆ ಎಚ್ಚೆತ್ತ ಅಧಿಕಾರಿಗಳಿಂದ ರಸ್ತೆ ಕಾಮಗಾರಿ ಶುರು. ಪ್ರಜಾಶಕ್ತಿ ವರದಿ ಮಾಡೋದ್ರಿಂದ ನಿನ್ನೆ ವರದಿಗಾರರು ಬಂದು ದೊಡ್ಡಬಿದರೆ ಹೊಸ ಲಂಬಾಣಿ ತಾಂಡದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಚಾಲನೆ ಮಾಡಿ ಜುಲೈ 18ನೇ ತಾರೀಕು ಪ್ರಜಾಶಕ್ತಿಯವರು ಸಂಬಂಧಪಟ್ಟ ವರದಿಗಳನ್ನು ಹಾಕಿ ನಮ್ಮ ತಾಂಡಕ್ಕೆ ಮಾಡುವಂಥ ಕೆಲಸವನ್ನು ಬೇಗ ಮಾಡಿದ್ದಕ್ಕೆ ಧನ್ಯವಾದಗಳು. ದೊಡ್ಡಬಿದಿರೆ ಗ್ರಾಮ ಪಂಚಾಯಿತಿಯ ಹೊಸ ಲಂಬಾಣಿ ತಾಂಡ್ಯಕ್ಕೆ ಬಂತು ರಸ್ತೆ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಜನಪರ ಕೆಲಸ ಮಾಡುವ ಮೂಲಕ ಜನ ಮನ್ನಣೆಯನ್ನ ಗಳಿಸಿದೆ. ಜನರ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಪ್ರಜಾಶಕ್ತಿ ಟಿವಿ ಇಂದು ತುಮಕೂರು ಜಿಲ್ಲೆಯ ಜನರ ಏಕೈಕ ಆಯ್ಕೆಯಾಗಿ ಹೊರಹೊಮ್ಮಿದೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯಲ್ಲಿನ ದೊಡ್ಡಬಿದಿರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಲಂಬಾಣಿ ತಾಂಡ್ಯದಲ್ಲಿ ರಸ್ತೆ ನಿರ್ಮಾಣಕ್ಕಿದ್ದ ರಸ್ತೆಯನ್ನ ಅಗೆದು ಹಾಗೆಯೇ ಬಿಟ್ಟು 2 ತಿಂಗಳು ಕಳೆದಿತ್ತು. ಆದರೆ ಅಧಿಕಾರಿಗಳು ಯಾರೊಬ್ಬರೂ ಇತ್ತ ತಲೆ ಹಾಕ್ತಿರಲಿಲ್ಲ. ಹೀಗಾಗಿ ಮಳೆ ಬಂತು ಎಂದ್ರೆ ಇಡೀ ಗ್ರಾಮವೇ ಕೆಸರು ಗದ್ದೆಯಾಗಿತ್ತು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆ ಕಾಮಗಾರಿಗೆ ಮುಂದಾಗಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ದೊಡ್ಡಬಿದಿರೆ ಪಂಚಾಯಿತಿ ವ್ಯಾಪ್ತಿಯ ಹೊಸ ಲಂಬಾಣಿ ತಾಂಡ್ಯದಲ್ಲಿ ರಸ್ತೆ ಸಂಕಷ್ಟ ಎದುರಾಗಿದೆ. ಕಾಂಕ್ರೀಟ್ ರಸ್ತೆ ಮಾಡಿಸಲಾಗುತ್ತೆ ಎಂದು 2 ತಿಂಗಳ ಹಿಂದೆ ರಸ್ತೆಯನ್ನ ಅಗೆದಿದ್ರು. ನಂತರದಿಂದ ಯಾವುದೇ ಕಾಮಗಾರಿ ನಡೆಯದೆ ರಸ್ತೆಯನ್ನ ಹಾಗೆಯೇ ಬಿಡಲಾಗಿದೆ. ಇತ್ತ ಮಳೆ ಬಂದ್ರೆ ರಸ್ತೆಯೆಲ್ಲ ಕೆಸರು ಗದ್ದೆಯಾಗಿ ಗ್ರಾಮಸ್ಥರು ಓಡಾಡಲು ಪರದಾಡುವಂತಾಗಿದೆ. ಶಾಸಕ ಸುರೇಶ್ ಬಾಬು ಅವರು ಗುದ್ದಲಿ ಪೂಜೆಯನ್ನ ಮಾಡಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಅದರ ನಂತರ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಗಮನ ಹರಿಸಿರಲಿಲ್ಲ ಎಂದು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಹಿರಿಯರು, ಮಕ್ಕಳು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು. ಈ ಕುರಿತು ನಿಮ್ಮ ಪ್ರಜಾಶಕ್ತಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಇದೀಗ ಎಚ್ಚೆತ್ತ ಅಧಿಕಾರಿಗಳು ರಸ್ತೆ ಮಾಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ರಾಮಸ್ಥರು ಮಾತನಾಡಿ, ನಿಮ್ಮ ಪ್ರಜಾಶಕ್ತಿ ಟಿವಿಯ ವರದಿಯಿಂದಾಗಿ ನಮ್ಮ ಊರಿಗೆ ರಸ್ತೆ ಬಂದಿದೆ. ಕಳೆದ 2 ತಿಂಗಳಿನಿಂದ ನಾವು ರಸ್ತೆ ಇಲ್ಲದೆ ಪರದಾಡ್ತಿದ್ದೇವೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಅವರು ಕ್ಯಾರೆ ಎಂತಿರಲಿಲ್ಲ. ಹೀಗಾಗಿ ನಾವು ಕೊಚ್ಚಿಯಲ್ಲಿ ಜೀವನ ನಡೆಸುವಂತಾಗಿತ್ತು. ನಿಮ್ಮ ಪ್ರಜಾಶಕ್ತಿ ಟಿವಿಯು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಮುಂದೆ ಬಂದು ರಸ್ತೆ ಕಾಮಗಾರಿಯನ್ನ ಮಾಡಿಸುತ್ತಿದ್ದಾರೆ. ನಿಮ್ಮ ಟಿವಿಯಿಂದ ನಮಗೆ ಒಳ್ಳೆಯದಾಯಿತು. ನಿಮ್ಮ ಜನಪರ ಕೆಲಸ ಹೀಗೆ ಮುಂದುವರಿಯಲಿ ಎಂದು ಶುಭ ಕೋರಿದ್ರು. ಹಲೋ, ನಮಸ್ತೆ ಸರ್. ಹೊಸ ಲಂಬಾಣಿ ತಾಂಡ ದೊಡ್ಡಬಿದ್ರೆ ರೋಡ್ ಮಾಡಿಸ್ತೀನಿ ಅಂತ ಬಂದಿದ್ದ ಅಯ್ಯಪ್ಪ ರೋಡ್ ಕಿತ್ತಾಕಿ ಏನು ರೆಸ್ಪಾನ್ಸೇ ಮಾಡಲಿಲ್ಲ. ಏನಾಗಿತ್ತು ಇವ್ರ ಮನೆ ಪರಿಸ್ಥಿತಿ? ನೀರು ಬಂದೈತಲ್ಲ, ಯಾ ಕಡೆ ಹೋಗ್ತೈತೆ, ಯಾ ಕಡೆ ಇದಾಗ್ತೈತೆ, ಬಡವ್ರ ಜೀವನ ರೋಡ್ ಇನ್ನೇನು ಬಂದೈತಲ್ಲ ಸರ್. ನೆನ್ನೆ ಹೇಳಿದ್ಕೆ ಅವರು ಬಂದು ರೆಸ್ಪಾನ್ಸ್ ಮಾಡಿ ರೋಡ್ ಎಲ್ಲ ಮಣ್ಣು ಹೊಡ್ಸ್ಯಾವ್ರೆ, ಆಗ್ತೈತೆ. ಇದೇ ಖುಷಿಯಿಂದ ನೀಟಾಗಿ ಮಾಡ್ಬೋದ್ರೆ ನಮಗೂ ಖುಷಿ. ಏನಾಗಿದೆ, ನಮ್ಮ ಜನತೆಗೆಲ್ಲ ಭಾರಿ ತೊಂದರೆ ಆಗಿ 1 ತಿಂಗಳಿಂದ ಇವರು ಕಾಂಟ್ರಾಕ್ಟ್ದವ್ರು ಸ್ವಲ್ಪ ತೊಂದರೆ ಮಾಡಿಬಿಟ್ಟಿದ್ರು. ಅವರು ಈ ಥರ ತೊಂದರೆ ಮಾಡಿದ್ದಕ್ಕೆಲ್ಲ ರೊಚ್ಚಿಗೆ ನಿನ್ನೆ ಪ್ರೆಸ್ನರಿಗೆ ಕರೆಸಿ ನಮ್ಮದು ಸಮಸ್ಯೆಗಳನ್ನೆಲ್ಲ ಹೇಳಿದ್ವಿ. ಆವಾಗ ಈಗ ಬಂದು ಇವತ್ತೆಲ್ಲ ರೆಸ್ಪಾನ್ಸ್ ಮಾಡಿ ಕೆಲಸ ಮಾಡ್ತವ್ರೆ. ನೀಟಾಗಿ ಮಾಡಿಕೊಟ್ಟು ಹೋಗ್ತೀವಿ ಅಂತ ಒಪ್ಕೊಂಡು ಎಲ್ಲ ನೀಟಾಗಿ ಮಾಡಿದ್ದಾರೆ. ನೆಕ್ಸ್ಟು ನಮಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ನಮ್ಮ ಜನಗಳಿಗೆ, ನಮ್ಮ ಊರುಗಳಿಗೆ ಯಾವಾರ ಕೆಲಸಗಳು ಈ ಥರ ಬಂದಾಗ ನೀಟಾಗಿ ಮಾಡೋಬೇಕು. ಈ ಥರ ತೊಂದರೆ ಕೊಡಬಾರ್ದು. ಆಮೇಲೆ ಸರ್ ನಾವು ಗ್ರಾಮ ಪಂಚಾಯತಿ ಸದಸ್ಯರು, ಈ ವ್ಯಾಪ್ತಿ ಗ್ರಾಮ ಪಂಚಾಯತ್. ಈಗ ಏನು ಗೊತ್ತಾ ಸರ್, ಅವ್ರ ಕಾಂಟ್ರಾಕ್ಟರ್ ವಾದ ಏನಂದರೆ, ನಾವು ಒಂದು 3-4 ಸಲ ಬಂದಿದ್ವಿ, ಅವಾಗ ಮಳೆ ನೀರಿತ್ತು, ಮಳೆ ಬರ್ತಾ ಇತ್ತು. ಹ್ಞೂ ಸರ್, ಒಂದು ಇದು ಹೌದು, ಮಳೆನೂ ಒಂದು ಕಾರಣ ಆಯಿತು. ಈಗ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತದೆ. ಅದನ್ನೆಲ್ಲ ನಾವು ಎಲ್ಲ ಇದು ಮಾಡ್ಕೊಂಡು ಹೇಳಕ್ಕೆ ಬರಲ್ಲ. ಆದರೂ ಏನೋ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಯಾರು ಏನು ಬೇರೆ ಅಲ್ಲ, ಎಲ್ಲ ನಮ್ಮ ಜನ, ನಮ್ಮೂರು ನೀಟಾಗಿರಬೇಕು ಅಂತ ನಮಗೆ ಆಶಯ ಬಿಟ್ಟರೆ ಇನ್ನೇನು ನಾವೆಲ್ಲ ಕೆಡಿಸ್ಬೇಕು, ಇದು ಮಾಡಬೇಕು ಅಂತ ನಾವು ಇದಿಲ್ಲ. ನಾವು ನೋಡ್ತೀವಿ ಸೈಡ್. ಅವರು ಈಗ ಹೇಳಿದ ತಕ್ಷಣ ಕೆಲಸ ಮಾಡಿದ್ದಾರೆ. ಮಾಡ್ತವ್ರೆ ಏನಿಲ್ಲ. ಅವ್ರು ನಿನ್ನೆ ಬಂದು ನೀವೇನು ಪ್ರಜಾಶಕ್ತಿಯವರು ಬಂದು ಸ್ವಲ್ಪ ಪಡ್ಬ್ರೀಫ್ ಮಾಡಿದ್ವಿ.
ನಮ್ಮ ಜನಗಳಿಗೆ ನ್ಯಾಯ ಸಿಗ್ತಾ ಇದೆ. ಅದರಲ್ಲೇನು ಎರಡು ತಪ್ಪು ಇದಿಲ್ಲ, ಚೆನ್ನಾಗಿ ಮಾಡ್ತವ್ರೆ. ಮಾಡ್ಕೊಂಡು ಇದೇ ಥರ ಮಾಡಿದರೆ ನಮ್ಮ ಜನ ಏನು ಆ ಥರ ಅಲ್ಲ, ಆ ಥರ ಮಾತಾಡೋರೇ ಅಲ್ಲ ಅವರು. ಅವ್ರೇನು ಅವರು ಕಾದು ಅವರು ಭಾರಿ ಇದರಿಂದ ಕಾದು ಮಾಡಿರೋದು. ಅವರು ಭಾರಿ ಇದು ಸಮಯವನ್ನು ಕಾದು ಇದು ಮಾಡಿದ್ದಾರೆ ಅವ್ರು. ಇಲ್ಲ ಅಂದರೆ ಅವರು ಈ ಥರ ಮಾಡೋರೇ ಅಲ್ಲ. ನಮ್ಮ ಜನಗಳು ಆ ಥರ ಎಲ್ಲ ರೊಚ್ಚಿಗೆದ್ದು ಹೋಗಾರಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗಲಿ ಅಂತ ಅವ್ರದ್ದು ಆಸೆ ಇದೆ. ನಮಸ್ತೆ ಸರ್. ಪ್ರಜಾಶಕ್ತಿ ವರದಿ ಮಾಡೋದ್ರಿಂದ ನಿನ್ನೆ ವರದಿಗಾರರು ಬಂದು ದೊಡ್ಡಬಿದರೆ ಹೊಸ ಲಂಬಾಣಿ ತಾಂಡದಲ್ಲಿ CC ರಸ್ತೆ ಕಾಮಗಾರಿ ಚಾಲನೆ ಮಾಡಿ ಜುಲೈ 18ನೇ ತಾರೀಕು ಚಪ್ಪಡಿ ಎಲ್ಲ ಕಿತ್ತು ಹಾಳು ಮಾಡೋದ್ರಿಂದ ಪ್ರಜಾಶಕ್ತಿಯವರು ನಿನ್ನೆ ಬಂದು ವರದಿ ಮಾಡೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಬಂದು ಕೆಲಸ ಮಾಡಿ CC ರಸ್ತೆ ಮಾಡಿದ್ದಾರೆ. ಮತ್ತು ಗುಣಮಟ್ಟ ಯಾವ ಥರ ಇದೆ ಅಂತ ಇನ್ನೂ ಗೊತ್ತಿಲ್ಲ, ಕೆಲಸವನ್ನು ಮಾಡುತ್ತಿದ್ದಾರೆ. ಮತ್ತು ಪ್ರಜಾಶಕ್ತಿಯವರು ಸಂಬಂಧಪಟ್ಟ ವರದಿಗಳನ್ನು ಹಾಕಿ ನಮ್ಮ ತಾಂಡಕ್ಕೆ ಮಾಡುವಂಥ ಕೆಲಸವನ್ನು ಬೇಗ ಮಾಡಿದ್ದಕ್ಕೆ ಧನ್ಯವಾದಗಳು. ಸರ್, ಇನ್ನು ಕಾವ್ಯ ಅಂತ ದೊಡ್ಡಬಿದ್ರೆ ಹೊಸ ಲಂಬಾಣಿ ತಾಂಡ್ಯ. ನಿನ್ನೆ ಹೇಳಿದ್ಕೆ ರೋಡ್ ಇಂಜಿನಿಯರ್ಗಳೆಲ್ಲ ಬಂದು ರೋಡೆಲ್ಲ ಕಿತ್ತಾಗಿದೆ ಅಂತ ಹೇಳಿದ್ಕೆ ಅದನ್ನು ರೆಸ್ಪಾನ್ಸ್ ಮಾಡ್ಕೊಂಡು ಫೋನ್ ರಿಸೀವ್ ಮಾಡಿಬಿಟ್ಟು ಬಂದು ಮಾಡ್ಕೊಡ್ತೀವಮ್ಮ ಅಂತ ಹೇಳ್ಬಿಟ್ಟು ಬಂದವ್ರೆ. ರೋಡ್ ಕ್ಲಿಯರ್ ಮಾಡ್ತಾವ್ರೆ. ಮಾಡಿದ್ಕೆ ತುಂಬ ಥ್ಯಾಂಕ್ಸ್ ಸರ್ ಅವ್ರಿಗೆ ಹೇಳ್ತೀವಿ. ನಮಗೂ ಸ್ವಲ್ಪ ಮುಂದೆ ಬರೋಂಗೆ ಮಾಡಿದರೆ ಅವರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ ಸರ್, ನಮ್ಮ ಊರಿಗೂ ಒಳ್ಳೇದಾಗುತ್ತೆ ಸರ್. CC ರೋಡು ಎಲ್ಲ ಮಾಡಿಬಿಟ್ರೆ ಸಾಕು ಸರ್. ಮಕ್ಳು ಮರಿ ಓಡಾಡೋರಿಗೆಲ್ಲ ಒಳ್ಳೇದಾಗುತ್ತೆ. ಎಲ್ಲದಕ್ಕೂ ಥ್ಯಾಂಕ್ ಯು ಸರ್. ಚೇತನ್ ಚಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.